ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಕಂಟಿನ್ಯೂಸ್ ಆಗಿ ಜಿನಿ ಜಿನಿ ಸುರಿತಾ ಇರೋ ಈ ಮಳೇಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು. ಈ ಚಳಿಗೆ ಬಾಯಿಗೆ ಏನಾದ್ರು ತಿಂತಾ ಇರಬೇಕು, ಅದು ಖಾರ ಖಾರವಾಗಿರಬೇಕು ಅಂತ ಅನಿಸ್ತಾ ಇತ್ತು. ಅವಾಗ ಈ ಮಾವಿನಕಾಯಿ ಸೀಸನಲ್ಲಿ ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡ್ರೆ ಹೆಂಗೆ, ರಸಮ್ಗಾಗಿರ್ಬೋದು, ಅನ್ನ ಸಾಂಬಾರು ಜೊತೆ ರೊಟ್ಟಿ ಜೊತೆ ಎಲ್ಲ ಈ ಇನ್ಸ್ಟಂಟ್ ಉಪ್ಪಿನಕಾಯಿ ಸಖತ್ತಾಗಿರುತ್ತೆ. ಸೊ ಅದನ್ನೇ ಪಟಾಪಟ್ ಅಂತ ಮಾಡೋದು ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದು 3 ಗಿಣಿ ಮಾವಿನಕಾಯಿನ ತೊಳೆದು ಒರೆಸ್ಕೊಂಡು ನೀರಾಗ್ದಲೇ ಇರೋ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನು ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಅಥವಾ ನಿಮ್ಮ ಖಾರಕ್ಕೆ ತಕ್ಕಂತೆ 2 ಸ್ಪೂನಷ್ಟು ಖಾರ ಪುಡಿನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಬರೀ ಮಾವಿನಕಾಯಿಗೆ ಈ ಥರ ಉಪ್ಪು ಖಾರ ಹಾಕಿದ್ರೆ ಆಗಲ್ಲ. ಇಲ್ಲಿ 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಮೆಂತ್ಯನ ತಗೊಂಡು ಅದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ಅಂತೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನಾನು ಇದನ್ನು ಇನ್ಸ್ಟ್ಯಾಂಟ್ ಉಪ್ಪಿನಕಾಯಿ ಅಂತ ಯಾಕಂತ ಹೇಳಿದೆ ಅಂತಂದರೆ, ಕೆಲವೊಂದು ಉಪ್ಪಿನಕಾಯಿನ ವರ್ಷಾನುಗಟ್ಟಲೆ ಇಟ್ಕೋಬೋದಲ್ವ. ಇದನ್ನು ಆ ರೀತಿ ಇಟ್ಕೊಳ್ಳೋಕ್ಕಾಗಲ್ಲ. ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1 ತಿಂಗಳವರೆಗೂ ನೀವು ಯಾವುದೇ ರೀತಿ ನೀರುಗೈಲಿ ಮುಟ್ದಲೇ ಇದ್ದರೆ 1 ತಿಂಗಳು ಕೂಡ ಯೂಸ್ ಮಾಡ್ಕೋಬೋದು. ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ, ಔಟ್ಸೈಡ್ ಇಟ್ಕೊಳ್ಳೋಕ್ಕಾಗಲ್ಲ. ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಮೊದಲು ಒಂದು 8ರಿಂದ 10 ಸ್ಪೂನ್ ಎಣ್ಣೆನ ಹಾಕಿ, ಸ್ವಲ್ಪ ಸಾಸಿವೆ, ಜಜ್ಜಿದಂತಹ ಬೆಳ್ಳುಳ್ಳಿ, ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ಹಾಕಿ, ಸ್ವಲ್ಪ ಹಿಂಗನ್ನ ಹಾಕಿ ಅದನ್ನು ಈ ಕತ್ತರಿಸಿಟ್ಟಿರೋ ಅಂಥ ಖಾರ ಪುಡಿ ಎಲ್ಲ ಹಾಕಿರೋ ಮಾವಿನಕಾಯಿ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು, ಇವತ್ತು 10 ಗಂಟೆಲಿ ಮಾಡಿದ್ದೀವಿ ಅಂದರೆ 24 ಅವರ್ಸ್ ನಾಳೆ 10 ಗಂಟೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಗ್ಲಾಸ್ ಜಾರ್ಗೆ ಹಾಕಿಟ್ಕೊಂಡ್ರೆ 1 ತಿಂಗಳು ಈ ಉಪ್ಪಿನಕಾಯಿ ಏನೂ ಆಗಲ್ಲ. ನೀರನ್ನ ಮುಟ್ಟಿಸ್ಬಿಡಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಯಾವ ರೀತಿ ಉಪ್ಪಿನಕಾಯಿ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಈ ರೀತಿ ಒಂದ್ಸಲ ಉಪ್ಪಿನಕಾಯಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.